ಪೂಜೆ ಮಾಡಿಲ್ಲ, ಶೇವ್ ಮಾಡಿಲ್ಲ, ಕೆಲಸನೇ ಇಲ್ಲ. ಆಯುಧ ಪೂಜೆ 3 ವರ್ಷ ಆಯ್ತು ಮಾಡಿ, ಈ ವರ್ಷ ಆದ್ರೂ ಮಾಡ್ಬೇಕಂದ್ರೆ ಆರ್ಡ್ರಸ್ ಜಾಸ್ತಿ. ನಮ್ಮ ಗುರು ನಮ್ಮ ತಂದೆ ತಾಯಿನೇ. ನಾವು ಹುಟ್ಟಿದ ಮಣ್ಣಿನ ಮಧ್ಯದಲ್ಲೇ ಅಲ್ವಾ, ನಮ್ಮ ಅಟ್ಮಾಸ್ಫಿಯರ್, ನಮ್ಮ ಎಂಟೈರ್ ಫುಲ್ ವರ್ಲ್ಡೇ ನಮ್ಮ ಕಣ್ಣು ತೆಗೆದಾಗಿಂದ ಯಾವಾಗಲೂ ಗೇಡಿ ಮನೆ ಇರೋದು ಸುತ್ತಮುತ್ತ. ಸೊ ಆಟೋಮೆಟಿಕಲಿ ಇಂಪ್ರೆಸ್ ಆಗುತ್ತೆ ಅದು. ಈ ನಾನು ಚಿಕ್ಕವಂದ್ರೆ ನೋಡಿದಾಗ ಹಿಂಗೆ ಇದೆ ಪಾಟ್ರಿಟನು. ಇವಾಗ ನಾನು ಮೋಟಿವೇಶನ್ ನಮ್ಮ ಮಕ್ಳಿಗೆ ಹೆಂಗೆ ಕೊಡ್ಬೇಕಂದ್ರೆ, ನಾನು ಈ ಕೆಲಸ ಮಾಡ್ತೀನಿ ಬಾ ನೀನು ಕೆಲಸ ಮಾಡಿದ್ರೆ ಮಕ್ಕಳು ಬರಲ್ಲ. ಅಯ್ಯೋ ಆಟ ಆಡೋ ಟೈಮಲ್ಲಿ ಕೆಲಸ ಮಾಡಬೇಕಾ ಅಂತ ಅವ್ರಿಗೆ ಫೀಲ್ ಇರುತ್ತೆ. ಅದಕ್ಕೆ ಫ್ರೀ ಟೈಮ್ ಇರೋವಾಗ ಬಂದು ಮನಿ ಬಾಕ್ಸ್ ಹಾಕೋದು, ಈ ಗಣೇಶ ಇಲ್ಲ ಗೌರಮ್ಮ ಯಾವುದಾದ್ರು ಒಂದು ಮನೆ ಕೆಲಸ ಮಾಡಿದ್ರೆ, ಸರಿ ಇದು ಮಾಡಿರಿ, ಇಷ್ಟು ದುಡ್ಡು ನಿಮ್ಗೆ ಬರುತ್ತೆ, ಇದು ಪ್ರಾಫಿಟ್ ನೀವು ಸೇಲ್ ಮಾಡಿದ್ರೆ ನಿಮ್ಗೆ ಕೊಡ್ತೀವಿ ಅಂದರೆ ಅವ್ರಿಗೆ ಆ ಇಂಟ್ರೆಸ್ಟ್ ಬರುತ್ತೆ ಚಿಕ್ಕ ವಯಸ್ಸಿನಲ್ಲಿ. So what do you do with the money you get? Buy dresses, or else sometimes when my mother's birthday, a break and buy them also saree or dresses, anything. Sometimes my parents also break it and they take and they give it again to me, all the money. ಕುಲ ಕಸಬು ಮೇಡಮ್ ಇದು. ನಾವು ಇನ್ನೊಂದು ನಡಿ, ಇದು ನಾವು ನಮ್ಮ ತಾತ, ನಮ್ಮ ತಂದೆ, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಇದೇ ಕೆಲಸ ಮಾಡೋದು. ಇದನ್ನು ನಾವು ಸ್ವಂತ ಇವತ್ತು ನಾವು ಮಾಡಲಿ ಬಿಡಲಿ ನಮ್ಮ ಸ್ವಂತ ಉದ್ಯೋಗ ಕಸಬು. ನಾವು ಹೋಗ್ಬಿಟ್ಟು ಬೇರೆ ಕೆಲಸಗಳಿಗೆ ಹೋಗ್ಬಿಟ್ಟು, ನಾನು ವಯಸ್ಸಾದವನು ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಕೈ ಕಟ್ಕೊಂಡು ಅವ್ರಿಗೆ ಜವಾಬ್ ಕೊಟ್ಟು ಕೆಲಸ ಮಾಡೋಕ್ಕಾಗಲ್ಲ. ಏನು ಹಣ ಇದ್ರೂ ಕಷ್ಟಪಟ್ಟು ಹಿಂಗೆ ಹಂಗೆ ಆ್ಯಕ್ಷನ್ ಮಾಡಿದ್ರೆ ಮೈ ಚೆನ್ನಾಗಿರುತ್ತೆ. ಹಣ ಇಟ್ಕೊಂಡು ಏನು ಮಾಡೋದು? ಇಲ್ಲಾರ ಎಲ್ಲ ಕೆಲಸ ಮಾಡೇ ಕಾಯಿಲೆ ಬರ್ತಾ ಇದೆ, ಕೆಲಸ ಮಾಡಿದ್ರೆ ಕಾಯಿಲೆ ಬರಲ್ವಾ? ಅದಕ್ಕಿಂತ ದುಡ್ಡು ಎಷ್ಟೇ ಇದ್ರೂ ನಮ್ಮ ಸ್ವಲ್ಪ ಕೆಲಸನೂ ಮಾಡಬೇಕು, ಆವಾಗೂ ಬಾಡಿ ಆ್ಯಕ್ಷನಿಗೆ ಇರುತ್ತೆ. ನಮಗೆ ಕೈಯಲ್ಲಿ ಆದಷ್ಟು ದಿವಸ ಮಾಡೋರು. ಸ್ಕೂಟ್ರ್ ಅಷ್ಟೇ, ಕಾರು ಅಷ್ಟೇ, ಎಲ್ಲನೂ ಗಾಡಿ ಓಡೋರು ಓಡುತ್ತೆ. ಓಡಿಲ್ಲ ಅಂದರೆ ಮೂಲೆಯಲ್ಲಿ ಹಾಕ್ತಾರೆ. ನಮ್ಮ ಮನುಷ್ಯ ಲೈಫು ಅಷ್ಟೇ, ಓಡೋವರೆಗೂ ಓಡುತ್ತೆ, ಇಲ್ಲ ಅಂದರೆ ಮೂಲೆಯಲ್ಲಿ ಹಾಕ್ತಾರೆ.